ಇಲ್ಲಿ ಅಲ್ಲಿ ಹಲಗಲಿ ಬೇಡ ಮತ್ತು ಸಿಂಧು ಲಕ್ಷ್ಮಣ್ ಅವರು ಇರ್ತಕ್ಕಂಥ ಸ್ಥಳ ರೀ ಸರ್. ಅಡಕೊಂಡಿದ್ದಂಥ ಹಡಗು ತಾಣ ಇದು ನೋಡ್ತಾ ಇದ್ರಲ್ಲ. ಆದರೆ ನೀರು ತುಂಬ್ಕೊಂಡ್ಬಿಟ್ಟಿದೆ, ತಂಪು ಜಾಸ್ತಿ ಇದೆ, ಮತ್ತು ಬೆಳಕು ಕೂಡ ಹೋಗಲ್ಲ ಒಂಚೂರು, ಪೂರ್ತಿ ಬಾವಲಿಗಳು. ಸ್ನೇಹಿತರೆ, ಈಗ ನಾವು ಮುಂದುವರಿಸ್ತಾ ಇದ್ದೀವಿ ನಮ್ಮ ಈ ಹಲಗಲಿ ಬೇಡರ ಹೋರಾಟದ ಕಥೆಯನ್ನು. ಸ್ನೇಹಿತರೆ, ಕೆಲವು ಗುಹೆಗಳಿದ್ದಾವೆ, ಅವರು ಅಡಗಿದ್ದಂಥ ಗುಹೆಗಳು, ಅದನ್ನು ಹೋಗಿ ನಾವು ರೆಕಾರ್ಡ್ ಮಾಡ್ಕೊಂಬರೋಣ. ಅಲ್ಲಿಗೆ ಕಾರ್ ಹೋಗಿದ್ವಿ, ಅದಕ್ಕೆ ನಾವು ಕಾರ್ ಇಲ್ಲೇ ಬಿಟ್ಬಿಟ್ಟಿದ್ದೀವಿ ಸ್ನೇಹಿತರೆ. ಈಗ ನಾವು ಬೈಕಲ್ಲಿ ಇಲ್ಲಿ ಸ್ಥಳೀಯರ ಬೈಕ್ಗಳನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಬೈಕ್ ಕೊಟ್ಟವ್ರಿಗೆ ಧನ್ಯವಾದ. ಮುಂದೆ ಹೋಗೋಣ ಬನ್ನಿ. ಸ್ವಲ್ಪ ಕಲ್ಲು ಮಣ್ಣಿನ ರಸ್ತೆ, ನಿಮ್ಮ ಆಶೀರ್ವಾದ ಇರಲಿ. ಸ್ನೇಹಿತರೆ ನೋಡಿ, ಇಲ್ಲಿದ್ದಾರಲ್ಲ ಈ ಇಬ್ಬರು ವೀರರು ಸ್ನೇಹಿತರೆ, ಅವರಿಬ್ಬರ ಕಥೆಯನ್ನೇ ಅವರಿದ್ದಂಥ ಜಾಗಗಳು, ಈ ಹೋರಾಟ ನಡೆಸಿದ ಜಾಗಗಳನ್ನ ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ, ರೆಕಾರ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇದು ಎಡಹಳ್ಳಿ ಅಂತ ಒಂದು ಗ್ರಾಮ ಬರುತ್ತೆ. ಇಲ್ಲಿ ನೀವು ಕಲಾ ಮಾಧ್ಯಮದಲ್ಲಿ ಗಮನಿಸಿರ್ಬೋದು, ಎಡಹಳ್ಳಿಲಿ ಒಂದು ವಾಡೆ ಇದೆ, ನಮ್ಮ ದೇಸಾಯಿಯವರ ಒಂದು ವಾಡೆ ಇದೆ. ನಾವು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ದೀವಿ, ನೀವು ನೋಡಿರ್ತೀರಿ. ಅದು ನಮ್ಮ ಈ ಆಲಮಟ್ಟಿ ಅಣೆಕಟ್ಟಿನ ಹಿನ್ನೀರು ಇದೆಯಲ್ಲ, ಬ್ಯಾಕ್ ವಾಟರ್ಸು, ಅದರಲ್ಲಿ ಮುಳುಗಡೆ ಆಗಿರುವಂಥ ಒಂದು ವಾಡೆ ಅದು. ಆ ಊರು ಇಡೀ ಎಡಹಳ್ಳಿ ಗ್ರಾಮ ಕೂಡ ಅದು ಮುಳುಗಡೆ ಆಗಿದೆ. ಸೊ ನಾವು ಅದ್ರ ವಿಡಿಯೋ ಮಾಡಿದ್ದೀವಿ. ಆ ಎಡಹಳ್ಳಿ ವಲಯದ ಇದು ಸ್ನೇಹಿತರೆ ಚೀಂಕರ ವನ್ಯಜೀವಿ ಧಾಮ ಇದು. ಆ ಕಡೆ ಕೆರೆ ಇದೆ, ನೀವು ನೋಡ್ತಾ ಇದ್ದೀರಿ ನೋಡಿ, ಸುತ್ತ ನೀವು ಗಮನಿಸ್ಬೋದು. ಇದೆಲ್ಲ ಇಲ್ಲಿ ಕಾಡು ಗುಡ್ಡ ಪ್ರದೇಶ. ಅಂದರೆ ಹಲಗಲಿಯ ಬೇಡರು ಮೂಲತಃ ಬೇಟೆಗಾರರು, ಅಂದರೆ ಬೇಟೆಯಾಡಿ ತಮ್ಮ ಜೀವನ ಮಾಡ್ತಿದ್ದಂಥವ್ರು ಸ್ನೇಹಿತರೆ. ಅವ್ರು ನೋಡಿ, ಅದಕ್ಕೆ ಬೇಟೆ ಆಡೋಕ್ಕೆ ಬೇಕಾದಂಥ ಪ್ರಶಸ್ತವಾದಂತಹ ಒಂದು ವಾತಾವರಣ ಇಲ್ಲಿದೆ, ಭೌಗೋಳಿಕ ಲಕ್ಷಣ ಇಲ್ಲಿದೆ. ಸುತ್ತ ಗುಡ್ಡಗಾಡು ಪ್ರದೇಶ. ಓಹ್, ಈ ಸೈಡ್ ಹಾಕ್ಲಿ ಸರ್. ಈಗ ನಾವು ಮದ್ದು ತಯಾರು ಮಾಡುವಂಥ ಜಾಗಕ್ಕೆ ಬಂದೀವ್ರಿ ಸರ್. ಮದ್ದು ತಯಾರು ಮಾಡುವಂಥ ಜಾಗ ಇದು. ಆಗಿನ ಕಾಲದಾಗ ಇಲ್ಲೆಲ್ಲ ನಿರ್ಜನವಾದಂಥ ಪ್ರದೇಶ ಇದು. ನಿರ್ಜನವಾದಂಥ ಪ್ರದೇಶ ಇದು. ಗುಡ್ಡಗಾಡು ಎಲ್ಲ ಭಯಂಕರ ಅಪಾಟವಾಗಿ ದೊಡ್ಡ ಪ್ರಮಾಣದಾಗ ಇತ್ತು ರೀ. ಈಗೆಲ್ಲ ಇದು ನಾಶ ಆಗೈತಿ. ಮತ್ತು ಈಗ ಆಗಿನ ಕಾಲದಾಗ ಏನೈತಿ, ಇಲ್ಲಿ ಗುಪ್ತವಾಗಿ ಅಂದರೆ ಬ್ರಿಟಿಷರಿಗೆ ಇವ್ರಿಗೂ ಇದು ಗುರ್ತಾಗಬಾರ್ದು ಅನ್ನೋ ಸಂಬಂಧ ಊರು ಬಿಟ್ಟು ದೂರ ಬಂದ ಕಿಸ ಇಲ್ಲೇ ಒಂದು ನೆಲೆ ಮಾಡ್ಯಾರ ಅವರು. ಇವ್ರು ಹೇಳೋ ಪ್ರಕಾರ ವಿಷದ ಯಾವುದೋ ತಯಾರು ಮಾಡ್ತಿರ್ಬೇಕು, ಬಾಡಕ್ಕೆ ಮುಂದೆ ಏನಾದ್ರು ಚುಚ್ಚಿ ಈ ರೀತಿ ಏನಾದ್ರು ಬಳಸ್ಬೋದು. ಚಪ್ಪಲ್ ಒಳಗಡೆ ಅಲ್ಲಿ ಪೂಜೆ ಅದು ಮಾಡ್ತಾರವರು. ಇದು ಸ್ಥಳೀಯರಿಗೆ ಒಂದು ಆರಾಧ್ಯ ದೈವದ ಸ್ಥಳ. ಮೇಲಕ್ಕೆ ಸುತ್ತ ಈಗ ಹಲಗಲಿ ಅವರು ಸುತ್ತಮುತ್ತಿದ್ದವರು ದನಕರಗಳನ್ನ ಹಂಗೆ ಬಿಟ್ಬಿಟ್ಟಿರ್ತಾರೆ ಮೇಯಕ್ಕೆ. ವಾಪಸ್ ಬಂದ್ರು ಸರಿ, ಕೆಲವೊಂದೆಲ್ಲ ಮಿಸ್ ಆಗ್ತಾವಲ್ಲ, ಅವಾಗ ಇಲ್ಲಿ ಕಾಣಲಿಲ್ಲ ಅಂದರೆ ಇಲ್ಲಿ ಬಂದು ಈ ದೇವ್ರಿಗೆ ಬಿಡ್ಕೋತಾರ ಅವರು, ನಮ್ಮ ದನಕರುಗಳು ಬೇಗ ಸಿಗಲಿ ಅಂತೇಳಿ. ಹಿಂಗಾಗಿ ಆ ರೀತಿ ಪೂಜೆಗಳು ನಡೀತದೆ. ಅಮಾವಾಸ್ಯೆಗೂ ಪೂಜೆ ನಡೀತದೆ. ಅಮಾವಾಸ್ಯೆ ಒಳಗೆ ಕಂಪಲ್ಸರಿ ಪೂಜೆ ನಡೀತಿದ್ದು. ಏನು ದೇವ್ರು ಅಂತೀರ ಏನಾದರೂ? ದೇವರು ಅನ್ನುವಂಥ ಒಂದು ನಂಬಿಕೆ. ಹೆಸರೇನಿದೆ ಇದು? ಮದ್ದಿನ ಗಡಿಗೆ ರೀ. ಮದ್ದು ತಯಾರು ಮಾಡಿದಂಥ ಗಡಿಗೆ ಅಂತಾರೆ ಅದು. ಇದಕ್ಕೆ ಆಡು ಭಾಷೆ ಒಳಗೆ, ಇಲ್ಲಿ ನಮ್ಮ ಹಳ್ಳಿ ಭಾಷೆ ಒಳಗೆ ಮಜ್ಜಿಗೆ ಗಡಿಗೆ ಅನ್ನುವಂಥ ಇದು ಬಂದೈತಿ. ಇದಕ್ಕೆ ಮದ್ದಿನ ಗಡಿಗೆ, ಮಜ್ಜಿಗೆ ಗಡಿಗೆ. ಹಾಂ, ಓಕೆ. ಏನು ಸರ್ ಕಲ್ಲೇನು? ಇದನ್ನೇ ಮದ್ದಿನ ಗಡಿಗೆ ಅಂತ ಹೇಳ್ತಾ ಇರೋದು. ಹಾಂ, ಮುಟ್ರಿ ಅದು ಮ್ಯಾಗಿಂದ ತೆಗಿರ್ಬೇಕಾರೆ ಅರಿಬಿನ ತೆಗಿರಿ. ಯಾರಿಗೂ ನೋವು ಮಾಡೋ ಉದ್ದೇಶ ಇಲ್ಲ. ಟೋಟಲಿ ಒಟ್ಟಾರೆ ಇದು ಮದ್ದು, ಅವ್ರು ಹೇಳೋ ಪ್ರಕಾರ ಇದು ಮದ್ದು ತಯಾರು ಮಾಡುವಂಥ ಇದು ಸ್ಥಳ ಇದು. ಇನ್ನೊಂದು ಕಡೆ ನೆಕ್ಸ್ಟ್ ಏನು ಹೋಗ್ತೀವಿ ನಾವು, ಅದು ಸಂಗ್ರಹ ಮಾಡುವ ಸ್ಥಳ. ಇಲ್ಲೇ ತಯಾರು ಮಾಡಿ, ಇಲ್ಲೇ ಸಂಗ್ರಹ ಮಾಡಿಲ್ಲ. ಇಲ್ಲ ಅಂದ್ರೆ ಅದಕ್ಕೆ ಬಿಸಿಲು ಮಳೆ ನೀರು ಬೀಳಾರ್ದಾಗ ಒಂದು ಕಡೆ ಶೇಖರಣೆ ಮಾಡ್ಬೇಕಲ್ಲ. ಅಲ್ಲ, ಈಗಲೂ ಕೂಡ ನಾವು ನೋಡಿದ್ರೆ ಮದ್ದು ಸಂಗ್ರಹ ಮಾಡೋವೆಲ್ಲ ನೆಲಮಾಳಿಗೆಲ್ಲ ಇರ್ತದೆ. ಸೊ ಹೌದೌದು, ಕೆಳಭಾಗದಲ್ಲೇ ಇರ್ತವೆ. ಅಂದರೆ ನೀರು ಬೀಳಬಾರ್ದು, ಬಿಸಿಲು ಬೀಳಬಾರ್ದು, ಹೀಗಾಗಿ ಸೇಫ್ ಇರಲಿ ಅಂತೇಳಿ ಮಾಡಿರ್ತಾರೆ. ಈಗಾದರೂ ಅವರು ನೆಕ್ಸ್ಟ್ ಅಲ್ಲೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೆಲಮಾಳಿಗೆ ಇದೆ. ಹಾಂ, ಗೋಟನೇ ಇತ್ತು ಅದು. ಹಾಂ, ಇದೊಂದು ದೊಡ್ಡ ಕಾಡು ಇರೋದು, ದೊಡ್ಡ ಕಾಡು, ದೊಡ್ಡ ಜಂಗಲ್ ಇರೋದಲ್ಲ. ಬನ್ನಿ ಸರ್, ಹೋಗೋಣ ಮುಂದೆ. ಈಗ ಎಲ್ಲಿ ಹೋಗ್ತೀವಿ ಸರ್ ನಾವು ಈಗ? ಸುಶೀಲ್ ಸರ್, ಈಗ ಗುಹೆಗಳು, ಅಡಗು ದಾನಗಳು ಅತ್ಯಂತ ಅದಾವ್ರಿ. ಅಲ್ಲಿ ಕನ್ನಿಬಸಪ್ಪನ ಗುಡಿ ತೆಳಗ್ರಿ, ಅಲ್ಲಿ ಹೋಗೋನ್ರಿ. ಓಕೆ. ಇನ್ನೂ ಎಷ್ಟು ದೂರ ಆಗುತ್ತೆ? 3 ಕಿಲೋಮೀಟ್ರ್ ಆಗತ್ತೆ ಇಲ್ಲಿದ್ರಿ. ಬನ್ನಿ ನಾವು ಮುಂದೆ ಹೋಗೋಣ ಈಗ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನೋಡಿ, ರಸ್ತೆ ಹೀಗಿದೆ. ಪೂರ್ತಿ ದಪ್ಪ ಕಲ್ಲು ಸೈಜ್ಗಳೆಲ್ಲ ಏನು ನೋಡಿರಲ್ಲ. ಇದ್ರ ಮೇಲೆ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಪುಣ್ಯ ಹೀರೋ ಹೋಂಡಾ ಸ್ಪ್ಲೆಂಡ್ರು. ಬಹುಶಃ ಈ ಕಲ್ಲು ರೋಡ್ಗೆ ಮಾಡಿಸಿರೋದು ಅಂತಿರ್ಬೇಕು. ಫುಲ್ ಎಲ್ಲ ಶೇಕ್ ಆಗ್ತದೆ, ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ. ಬನ್ನಿ, ಕಷ್ಟ ಬಿದ್ದು ಮುಂದೆ ಹೋಗೋಣ.
ಕಣಿವೆ ಬಸಪ್ಪ ರೀ. ಇದು ಕಣಿವೆ ಎತ್ತರಕ್ಕೆ ಕಣಿವೆ ಅಂತಾರಲ್ಲ. ಗುಡ್ಡ. ಹಾಂ, ಗುಡ್ಡ. ಕಣಿವೆ. ಹ್ಞೂ, ಇದಕ್ಕೆ ಕಣಿ ಬಸಪ್ಪರ ಗುಡಿ ಅಂತ ಕಾಣ್ತಾರೆ. ಹಾಂ, ಹೇಳ್ತಾರೆ. ಅದಕ್ಕೆ ಅಲ್ಲಿ ದಾರಿ ಐತಲ್ಲ, ಮತ್ತೆ ಕೊರೆ ತೆಗಿಯಕ್ಕೆ ಸರಳ ಐತೆ ಅದು. ಈಗ 2 ವರ್ಷ ಆಯ್ತು ಎಲ್ಲ ಇದು ಮಾಡ್ಯಾರ ಸರ್. ಈ ಹೊಲಗಳೆಲ್ಲ ಅವ್ರವರಿ ಇವು ಜಡಗಣ್ಣರು ಇವ್ರವರಿ ಇವೆಲ್ಲ ಅವ್ರ ಹೆಸರಲ್ಲೇ ಇದ್ದದ್ದು. ಆಗಿನ ಇದು ಮಾಡಿದ್ರು. ಅದೇ ಅಲ್ಲಿ ಇವಷ್ಟು ಏನು ಇವಷ್ಟು ಹೊಲಗಳೆಲ್ಲ ಅವ್ರವರಿ. ಅದು ಹಲಗಲಿ ಬೇಡ್ರ ಹೋರಾಟದವ್ರದ್ದು. ಆದ್ರೆ ಅವ್ರು ಯಾರು ಮಾಡ್ಕೋತಿದ್ರಲ್ಲ, ಹಂಗೆ ಬಿಟ್ಟಿದ್ರು. ಈ ಭಾಳ ವರ್ಷ ತನಕ ಹಂಗೆ ಇದ್ದವು ರೀ ಅವು. ಈಗ ಇದ್ದಿತ್ತಲಾಗೆ ಒಂದಿಷ್ಟು ಮಂದಿ ಇಲ್ಲಿ ಬಂದು ಕಿಸಿಂದ ಅಂದರೆ ಇಲ್ಲಿ ಬೆಳೆ ಅದು ಎಲ್ಲ ನಿಂದ್ರಂಗಿಲ್ಲ, ದನಕರುಗಳೆಲ್ಲ ತಿಂದು ಮತ್ತು ಇದು ನಾಶ ಆಗಿ ಹೋಕ್ಕವು. ಹಿಂಗೆ ಹತ್ತಿಸಿಂದ ಬಿಟ್ಟಿದ್ರು ಬಿತ್ತದನ. ಈಗ ಒಂದು 2 ವರ್ಷ ಆಯ್ತು ಮಳೆ ಚಲೋ ಆಗಾಗ್ತೈತೆ ಹತ್ತಿಸಿಂದ ಜಜ್ಜಿ ಬಜ್ಜಿ ಬಿಟ್ಕೊಳಕ್ತಾರೆ. ಈಗ ಒಂದು ಅರ್ಧ ಒಂದು ಕಿಲೋಮೀಟ್ರ್ ಆಯ್ತು ಸರ್. ಹಾಂ, 1 ಕಿಲೋಮೀಟ್ರ್ ಆಕತ್ರಿ. ಒಂದು ಬಳಪಾದಂಥದ್ದು ಒಂದು ಕಲ್ಲು ತಗೋರಪ್ಪ. ಎಲ್ಲರೇ ಇದು ಸರ್, ಇಲ್ಲಿ ಮುಂದೆ ಕಲ್ಲುಗಳು ಅದಾರೆ ಅವ್ರೆ. ಅವು ಆಗಿನ ಕಾಲದಾಗ ಏನೈತಿ, ಅವು ಹತ್ಯಾರ ಇವು ಅದು ಏನಿದ್ದು ಕೆಲವೊಂದು ಇಲ್ಲೇ ಮುಚ್ಚಿಟ್ಟು ಹೋಗ್ಯಾರ ಅವ್ರು. ಹಾಂ, ಅದ್ರ ಕೂಡ ಬಂಗಾರನೂ ಮುಚ್ಚಿಟ್ಟು ಹೋಗ್ಯಾರ ಎಲ್ಲ. ಅವು ತೋರಿಸ್ತೀನಿ ಬರ್ರಿ ಇಲ್ಲಿ. ಬಂಗಾರನ? ಹ್ಞೂ ರೀ, ಅವಕ್ಕೆಲ್ಲ ಗುರ್ತ ಮಾಡ್ಯಾರ ರೀ. ಇವಾಗ ಕಲ್ಗಳು ರೀ. ಇಲ್ಲಿ ಮಾರ್ಕ್ ತೋರಿಸ್ತೀನಿ ಸರ್ ನಿಮಗೆ. ಇದು ಅರ್ಧಚಂದ್ರಮ ರೀ. ಅರ್ಧಚಂದ್ರಮ. ಹಾಂ, ಇದು ಹತ್ಯಾರ ನೋಡ್ರಿ. ಇದು ವೆಪನ್ ಇದು ಖಡ್ಗ. ಎತ್ತು ರೀ ಇದು. ಎತ್ತು. ಬಸವ. ಇದು ಖಡ್ಗದ ಆಗಿನ ಕಾಲದಾಗ ಅವರೆಲ್ಲ ಮುಚ್ಚಿಟ್ಟು ಹೋಗುವಾಗ ರೀ ಇವನ್ನೆಲ್ಲ ಹಿಂಗೆ ಸಿಂಬಲ್ ಗುರ್ತ ಮಾಡಿ ಇಟ್ಟು ಹೋಗಿದ್ರಿ. ಅವನು ಗುರ್ತುಗಳು ತಿಳಿಸಿಂದ ನಮ್ಮ ಬೇಡ್ರಿ. ಹಲಗಲಿ ಬೇಡ್ರಿ. ಇವನ್ನೆಲ್ಲ ಆಗ ಮತ್ತೊಮ್ಮೆ ಅವ್ರು ಬಂದರು ಸಹಿತ ಅದು ಎಲ್ಲ ಇಲ್ಲಿ ನಮಗೆ ಸಿಗಲಿ ಗುರ್ತಾಗಲಿ ಅನ್ನೋ ಸಂಬಂಧ ಇಂಥ ಗುರ್ತ ಮಾಡಿ ಕಲ್ಲು ಇದು ಮಾಡಿ ಕಲ್ಲಿನ ಮ್ಯಾಗ ಇಂಥ ಗುರ್ತ ಮಾಡಿ ಇಟ್ಟು ಹೋಗಿದ್ರಿ. ಅಂದ್ರೆ ಏನು ಇಲ್ಲಿ ವಾಸ ಇದ್ರು ಹಲಗಲಿ ಬೇಡ್ರು? ವಾಸ ಅಲ್ರಿ. ಇವು ಬ್ರಿಟಿಷರು ಏನು ಹಲಗಲಿ ದಂಡೆತ್ತು ಬಂದ್ರಲ್ರಿ. ದಂಡೆತ್ತು ಬಂದ ಕೂಡಲೇ ಕೆಲವು ಜನರು ಪಲಾಯನ ಮಾಡಿದ್ರಿ. ಇಲ್ಲಿ ಓಡಿ ಹೋದ್ರಿ. ಓಡಿ ಹೋಗೋ ಟೈಮ್ದಾಗ ಏನೈತಿ, ಅವ್ರ ಹಿಂಬಲ ಅವ್ರಿಗೆಲ್ಲ ಅವ್ರ ರಕ್ಷಣೆಗಾಗಿ ಖಡ್ಗ ಇವು ಬೇಕಲ್ರಿ. ಬಿಲ್ಲ ತಳಕಿ ಕುಡುಗೋಲ ಕೊಡ್ಲಿ ಅದು ಅವ್ನು ತೊಗೊಂಬರೋತ್ನಾಗ ಇವನ್ನ ಎಲ್ಲಿ ಇಡಬೇಕು, ಏನು ಮಾಡ್ಬೇಕು, ಇನ್ನು ಮುಂದೆ ಆದ್ರೆ ಊರುಗಳಿಗೆ ಅದು ಹೋಗೋಕ್ಕಲ್ಲ ತೊಂದರೆ ತ್ರಾಸ ಆಕತಿ, ನಡುವು ದಾರ ಆಗತ್ತೆ ತಿಳಿಸಿಂದ ಅವ್ರು ಇಂಥಲ್ಲಿ ಇಲ್ಲೆಲ್ಲ ಮುಚ್ಚಿಟ್ಟು ಹೋದ್ವಿ ಅಂದ್ರೆ ಇವನ್ನೆಲ್ಲ ಮತ್ತೊಮ್ಮೆ ಇನ್ನೊಮ್ಮೆ ಗುಡ್ದಾಗ ಬಂದ್ರೆ ಸಹಿತ ನಮಗೆ ಇವು ಸಿಗಬೇಕು ಅನ್ನೋ ಸಂಬಂಧ ಅದನ್ನು ಗುರ್ತ ಮಾಡ್ಕೊಂಡು ಇಟ್ಟು ಹೋಗ್ಯಾರ. ಇಲ್ಲಿ ಅದ್ರ ಕೂಡ ಬಂಗಾರನೂ ತಂದು ಹಿಂಬಾಲ ಏನು ತೊಗೊಂಬಂದಿದ್ರೆ ಅವನ್ನೆಲ್ಲ ಮುಚ್ಚಿಟ್ಟಿದ್ರು. ಅದ್ರ ಕೂಡ ಬಂಗಾರ ತೊಗೊಂಬಂದಿದ್ರು. ತಮ್ಮ ಉಪಜೀವನಕ್ಕೆ ಮುಂದೆ ನಾವು ಎಲ್ಲಿ ಹೋಗಿ ಟಿಕಾನ್ ಹಾಕ್ತೀವಿ, ಎಲ್ಲಿ ಇರೋಕೆ ಜಾಗ ಮಾಡ್ಕೋತೀವಿ, ಅಲ್ಲಿ ಅವ್ರ ಉಪಜೀವನಕ್ಕೆ ಇರಲಿ ತೊಡೆ ತುಸು ಬಂಗಾರ ಮತ್ತು ಅವ್ರಿಗೇನು ಸೌಲಭ್ಯ ಬೇಕಾಗ್ತೈತೆ ಅದನ್ನೆಲ್ಲನೂ ಮಾಡೋ ಸಂಬಂಧ ಅವ್ನು ಹಿಂಬಾಲ ತೊಗೊಂಬಂದಿದ್ರು. ತೊಗೊಂಡು ಬರೋತ್ನಾಗ ಇವನ್ನೆಲ್ಲ ಅವು ಸಂರಕ್ಷಣೆ ಸಂಬಂಧ ಕಟ್ಕೊಂಡು ತಂದಿದ್ರು. ಇದು ಕುದುರೆ ರೀ. ಬಟ್ ಅಂದರೆ ಸರ್ ನೋಡಿ ಇಲ್ಲೆಲ್ಲ ತೋಡಿದ್ದಾರೆ ಸರ್, ಇಲ್ಲಿ ಬನ್ನಿ ಸರ್. ಇಲ್ಲಿ ಹಾಂ, ತೋಡಿದವ್ರಿ. ಇವೆಲ್ಲ ತೋಡಿದವ್ರಿ ಇವು. ಇವು 4 ಇದ್ದವು ರೀ ನಾವು ನೋಡಿದಾಗ್ರೆ. ಈಗ ನಮಗೆ ಸಿಕ್ಕಿದ್ವು ಇವು 2 ಅಷ್ಟೇ ರೀ ಇವು. ಅಂದರೆ ಇಲ್ಲಿ ಜನ ತೋಡಿ ಚಿನ್ನಾಗಿನ ಹುಡ್ಕಕ್ಕೆ ಟ್ರೈ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಹಲಗಲಿ ಬೇಡ್ರು ಕೆಲವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅವರ ತಂದಂಥ ವಸ್ತುಗಳು ಬಂಗಾರ ಕೂಡ ಇಟ್ಟಿದ್ರು ಅಂತಾರೆ. ಜೊತೆಗೆ ಅವ್ರ ವೆಪನ್ಸ್ ಆಯುಧಗಳನ್ನೂ ಕೂಡ ಇಟ್ಟಿದ್ದಂತಹ ಜಾಗ. ಇದನ್ನು ತೋಡಿ ಇದನ್ನು ಎತ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಯಾರಿಗಾರನ್ನು ಸಿಗ್ತಾ? ಸಿಕ್ಕಿರ್ಬೋದು ಸರ್. ಯಾರು ಸಿಕ್ಕಾರು ಹೇಳ್ತಾರೆ. ಅಂದರೆ ಈಗ ದಾರಾಗ ಬಿದ್ದದ್ದು ಒಂದು 50 ನೋಡಿ ಸಿಕ್ತಂದ್ರೆ ನಾವು ತೊಗೊಂಡ್ರೆ ಸಹಿತ ನಾವು ಹೇಳಂಗಿಲ್ಲ ರೀ. ನಿನ್ಗೆ 50 ನೋಡಿ ಸಿಕ್ಕೈತೆ ನೀವು ಬಂದು ಕೇಳಿ ಸಹಿತ ಇಲ್ಲರಿ ನನಗೇನು ಸಿಕ್ಕಿಲ್ಲ. ಅದೊಂದು ಹಾಲು ಬಿದ್ದಿರ್ತಾರೆ ಹಂಗೆ ನನಗೆ ಹರ್ಕತ್ತಿತ್ತು ಅದನ್ನ ಕಿಸದ ಹಾಕೊಂಡು ಅಂತ ಹೇಳ್ತೀವಿ ನಾವು. ಯಾರು ಹೇಳೋದಿಲ್ಲ ರೀ ಹಂಗೆ ಆಗಿನ ಜನ ತೀರಾ ಹೆಚ್ಚಿನ ಲಾಲಚಿಗಳು ಇದ್ರು ಅವರೆಲ್ಲ. ನೋಡ್ರಿ ತೆಳಗುಂಡ್ರಿ ಸರ್, ಅಲ್ಲಿ ಕಡಿದಟ್ಟು ನೋಡ್ಕೊಂಡು. ನನ್ನ ಹೆಸರು ವಿಠಲ್ ಯಲ್ಲಪ್ಪ ಕೊಳ್ಳನವ್ರು ಅಂತ ಹೇಳ್ರಿ. ಏನು ಡ್ಯೂಟಿ ಮಾಡ್ತಾರೆ? ನಾನು ಅತಿಥಿ ಶಿಕ್ಷಕನಾಗಿ ವರ್ಕ್ ಮಾಡ್ತೀನಿ ಸರ್. ಇಲ್ಲೇ ದೊಡ್ಡಮನೆ ತೋಟ ಹಲಗಲಿ. ಏನು ಸರ್ ಇದು? ಇದು ಹಲಗಲಿ ಬೇಡ್ರ ಅಡಗು ತಾಣ. ಮತ್ತು ಇದೇನು ಕಾಣಾಕತ್ತಲ್ಲ, ಇದು ಬೀಳ್ಗಿ ತಾಲೂಕಿನ ತೆಗ್ಗಿ ಮತ್ತು ಇದು ಬಿಸ್ನಾಳಲ್ಲಿ ಇರ್ತಕ್ಕಂಥ ಕೃಷ್ಣಾ ನದಿಯ ಹಿನ್ನೀರು ಸರ್ ಇದು. ಆಲ್ಮಟ್ಟಿ ಬ್ಯಾಕ್ ವಾಟ್ರು? ಹಾಂ ರೀ, ಕೃಷ್ಣಾ ನದಿ ಹಿನ್ನೀರು. ಹಾಂ ಸರ್. ಓಕೆ. ಈಗ ನಾವು ನಿಂತಿರೋದು ಬೀಳ್ಗೆರೆ ಸರ್ ಇದು. ಬೀಳ್ಗಿ? ಹಾಂ ಸರ್. ಮುದ್ವಲ್ ದಾಟ್ಬಿಟ್ವಿ ನಾವು. ಹಾಂ ಸರ್. ನಡ್ಕೊಂಡೆ. ಹಾಂ ರೀ.
ಈ ಕಡೆ ಬರ್ತದೆ ಸರ್. ಇಲ್ಲಿ ಕಾಣತ್ತಲ್ಲ ಸರ್, ಅವರು ಅದು ಊರು ತೆಗ್ಗಿರಿ, ಅದು ತಾಂಡಾರಿ. ಮತ್ತೆ ಇಲ್ಲಿ ತೆಗ್ಗಿ ಸಿಂಧು ಲಕ್ಷ್ಮಣ ಇದ್ದನು ಅಂತ ಹೇಳ್ತಾರೆ ಸರ್. ಇಲ್ಲಿ ಸಿಂಧೂ ಲಕ್ಷ್ಮಣ ಜಾಗ ಇದು. ಸಿಂಧೂ ಲಕ್ಷ್ಮಣ ತೆಗಿ ಇಲ್ಲಿ ಅವರು ಬಂದ ಕೇಸ ಇಲ್ಲಿ ಅಡಗದಾನದೊಳಗೆ ಇರ್ತಿದ್ದ ತಿಳಿಸಿದ ಪ್ರತಿ ಚೈತ್ರಿ ಅದು ಎಲ್ಲ ಹೇಳ್ತಾರೆ. ನಾವು ತೆಗಿ ಗೌಡ್ರು ವಿಡಿಯೋ ಮಾಡಿದೀವಿ. ಹಾಂ ಮಾಡ್ರಿ. ಲಕ್ಷ್ಮಣ ಇದ್ದ ಜಾಗ ಅಂತ ಹೇಳ್ತೀವಿ. ಹಾಂ ಸರ್, ಇದ ಗುಡ್ಡ ಸರ್. ಬನ್ರಿ, ಇದು ಏಕರ್ ಬೀಳಿಗೆ ತನಕ ಐತೆ ಸರ್. ಈಗ ಏಕರ್ ಬಿಳಿದಂಗೆ ಗುಡ್ಡ ಐತಿ. ಹಾಂ, ಬೀಳಿಗೆ. ಅವು ಮಂಜುನಾಥ ತಿಳಿಸಿದ ಸಿನಿಮಾದವ್ರು ಏನು ಬಂದಿದ್ರಲ್ರಿ ಸರ್, ಇಲ್ಲಿದ್ದನ ಇದನ್ನ ನೋಡಿದ್ರು ನೋಡ್ರಿ ಅದ್ರೊಳಗೆ. ಸರ್ ಕೋಲಾರ ಬ್ರಿಡ್ಜ್ ಐತಲ್ಲ ಸರ್, ಕೋಲಾರ ಬ್ರಿಡ್ಜ್ ಕಾಣ್ತದೆ ಸರ್. ಇಲ್ಲಿದ್ದನ ತೋರಿಸಿದ್ರು ನೋಡ್ರಿ ಅವರು. ಇಲ್ಲಿ ಸರ್ ಅಲ್ಲಿ ಇರೋದೆಲ್ಲ ಕೃಷ್ಣಾ ನದಿ ಏನ್ರಿ? ಹಾಂ ಸರ್, ಕೃಷ್ಣ ಗಲಗಲ್ಲಿ ಇಲ್ಲ ಇದು ಐತೆ ನೋಡ್ರಿ ಸರ್. ಏನು ಸರ್ ಅದು? ಈಗೇನು ನಾವು ಡ್ರ್ಯಾಗನ್ ಫ್ರೂಟ್ ಅಂತೇಳಿ ಏನು ಕೇಳ್ತೀವಲ್ರಿ, ಹಾಂ ಅದ ಸೇಮನ ಈಗ ರಟ್ಕೊಳಿಕೆ ಅಂತ ಹೇಳ್ತೀವ್ರಿ. ಪಾಪಸ್ಗಳು ಎತ್ತೇಸಿಂದ ಕರಿತಾರೋ, ರಟ್ಗಳನ್ನ ಅಂತೇಳಿ ಕರೀತಾರೆ. ನಾವು ಕರೆಯೋದು ರಟ್ಕೊಳಿವ್ರಿ. ಇದು ಸುಂಕು ಭಾಳ ಇರ್ತೈತಿ ರೀ ಅದಕ್ಕೆ. ಇದು ರಕ್ತ ಶುದ್ಧಿ ಭಾಳ ಮಾಡ್ತೈತಿ, ತಾತ್ಕಾಲಿಕ ರಕ್ತ ಶುದ್ಧಿ ಆಕೈತಿ. ಯಾರಿಗೆ ಒಬ್ಬರು ಅಗದಿಗೆ ಇದ್ರ ಪೇಷಂಟ್ ಇದ್ದಂದ್ರೆ ರಕ್ತಹೀನತೆ ಇತ್ತಂದ್ರೆ ಇವನು ಒಂದು ವಾರದನ್ನ ತಿಂದ್ರಂದ್ರೆ ಇದು ತಾತ್ಕಾಲ ಅವ್ರು ಚೇತರಿಸ್ಕೊಂಡು ಓಡಾಡ್ತಾರೆ ಅವರು. ವೆರಿ ಗುಡ್. ನೋಡಿ, ಅದು ರಕ್ತ ಹೆಚ್ಚು ಮಾಡೋಂಥ ಶಕ್ತಿ ಐತ್ರಿ. ಮತ್ತು ರಕ್ತ ಶುದ್ಧಿನೂ ಮಾಡ್ತೈತಿ. ಈಗ ನಮ್ಮ ಇದ್ರ ಶರೀರದಾಗ ರಕ್ತ ಕೆಟ್ಟಿದ್ರು ಸಹಿತ ಅದನ್ನು ಮತ್ತೆ ಹೆಚ್ಚಿನ ಇದನ್ನು ಇದು ಕೊಡ್ತೈತಿ ರೀ. ಅದು ಶುದ್ಧ ಮಾಡುತ್ತೆ. ಶುದ್ಧ ಮಾಡ್ತೈತಿ ರೀ. ಅದು ಕಿತ್ಕೋಬೋದೇನ್ರಿ ಇದು? ಬ್ಯಾಡ್ರಿ ಸರ್, ಅವು ಯಾಕಂದ್ರೆ ಕೈಗೆ ಸುಂಕು ಭಾಳ ಸಣ್ಣ ಮುಳ್ಳು ಇರ್ತಾವೆ, ಕೂದಲು ಅಂತಾವೆ. ಅವು ಚುಚ್ಚೋದು ಅಂದ್ರೆ ಇದಾಕವ್ರಿ. ಇದೇ ಮುಳ್ಳು, ಈ ಮುಳ್ಳು ಅಲ್ರಿ, ಅದಕ್ಕೆ ಬೇರೆ ಇಲ್ಲಿ ಗುಬುಚಿ ಏನು ಸಣ್ಣಂಗೆ ಇದಾವಲ್ರಿ ಇವು, ಅವ್ರೊಳಗೆ ಸಣ್ಣ ಮುಳ್ಳು ಇರ್ತೈತಿ. ಅದು ಕೈಗೆ ಸಿಕ್ತಂದ್ರೆ ಹತ್ತಿ ಅಂದ್ರೆ ದೌಡ್ ಕೈ ಬಿಟ್ಟು ಹೋಗಂಗಿಲ್ಲ ಇಲ್ಲ ರೀ ಅದು. ಓಹೋ, ಹಂಗೇನು? ಸರಿ, ಬನ್ರಿ. ಅವ್ನು ತೊಗೋದಾತಂದ್ರೆ ಒಂದು ಇದ್ರಲ್ಲೇನ ಇವು ತಪ್ಪಲ್ಗಳು ಇರ್ತಾವ್ರಿ. ಆ ತಪ್ಪಲೇನ ಬಡ್ದು ತೊಗೊಳೋದು, ತೊಗೊಂಡು ಕೆಳಗೆ ಕೆಡ್ಕೊಂಡು ಈ ಸಂದಿಲ್ ಹೋಗ್ಬೇಕಾ? ಹಾಂ ಸರ್. ಯಪ್ಪೋ ದೇವ್ರೆ, ಅಲ್ಲಿ ಅಂದ್ರೆ ಇಳಿಯಕ್ಕೆ ಅದು ಈಸಿ ಆಗತ್ತೆ ಸರ್. ಇದು ಸರ್ ಹಿಡ್ಕೊಳ್ಳೇನ್ರಿ? ಬೇಡ ಬೇಡ ನಡ್ರಿ. ದೇವ್ರೆ, ಯಪ್ಪ, ಬನ್ನಿ ಹುಷಾರಾಗಿ ಬನ್ನಿ. ಅಂತೇಳಿ ಕರೀತಾರೆ, ಭೈರಪ್ಪನ ಕಾಳು ಅಂತ ಕರೀತಾರೆ. ಕಾಲ ಭೈರವ ಅಂತಾರೆ. ಇದು ಕಾಲ ಭೈರವ ಇರ್ಬೋದು, ಯಾಕಂದ್ರೆ ಕೆಳಗಡೆ ನಾಯಿ ಇದೆ. ರುಂಡು ಐತೆ ರೀ, ರುಂಡು ಮೇಲೆ ಐತೆ ರೀ ಕೊಳಲ್ಲಿ. ಬನ್ನಿ. ಅವರು ನಾವು ಇದ್ದದ್ದು ಯಾರಿಗೂ ಗೊತ್ತಾಗಬಾರ್ದಂತೆ ಸೀಕ್ರೆಟ್ ಹೋಗಿ ಇಲ್ಲಿ ಇದ್ದಿರಿ ಸರ್. ಅವ್ರ ಹೊಲಗಳು ಇಲ್ಲೇ ಇದ್ದವಲ್ಲ ಸರ್. ಈಗ ನೋಡಿ ಬಂದ್ವಿ ಅಲ್ರಿ, ಇಲ್ಲಿದ್ದ ಒಳಗೆ ಹೋಗ್ಬೋದನ್ರಿ? ಹೋಗ್ಬೋದು ಸರ್. ಸರ್ ಬರ್ಬೋದಾ? ಹಾಂ ಸರ್, ಬರ್ರಿ. ದೇವ್ರೆ, ಶಾರ್ಟಿಗೆ ಇಲ್ಲಿ ಅಲ್ಲಿ ಹಲಗಲಿ ಬೇಡುವ ಮತ್ತು ಸಿಂಧು ಲಕ್ಷ್ಮಣ ಅವರು ಇರ್ತಕ್ಕಂಥ ಸ್ಥಳ ರೀ ಸರ್. ಅವಾಗ ಬ್ರಿಟಿಷ್ ಕಾಲದಲ್ಲಿ, ಬ್ರಿಟಿಷರ ಕಾಲದಾಗ. ಓಕೆ. ಇದು ನ್ಯಾಚುರಲಾಗಿ ಆಗಿರೋದು? ಹಾಂ ಸರ್, ನ್ಯಾಚುರಲ್ ಆಗಿದೆ ಸರ್. ವಾವ್ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಗುಹೆ, ಗಮನಿಸ್ಬೋದು. ಇದು ಬೀಳಿಗೆಯ ಒಂದು ಗುಹೆ ಸ್ನೇಹಿತರೆ. ಇದು ಬೀಳಿಗೆ ತಾಲೂಕು, ಬಾಗಲಕೋಟೆ ಜಿಲ್ಲೆ. ಇದೆಲ್ಲ ಬೀಳಿಗೆ ಸ್ನೇಹಿತರೆ. ನೀವು ನೋಡ್ತಾ ಇರೋದು ಅಲ್ಲಿ ಕಾಣ್ತಾ ಇರೋದು ಕೃಷ್ಣಾ ನದಿ, ಆಲ್ಮಟ್ಟಿ ಬ್ಯಾಕ್ ವಾಟರ್ಸ್ ದೂರದಲ್ಲಿ ಕಾಣ್ತಿದೆ. ಇಲ್ಲೆಲ್ಲ ಇರೋದು ನೋಡಿ, ಇಲ್ಲಿಗೆ ಗುಹೆ. ಸಹಜವಾಗಿ ಮಳೆ ಬಂದು ವರ್ಷಾನುಗಟ್ಟಲೆ ಆಗಿರುವಂತಹ ಗುಹೆ ಇದು. ಈ ನಮ್ಮ ಹಲಗಲಿ ಬೇಡರ ದಂಗೆ ಏನಾಯ್ತಲ್ಲ ಸ್ನೇಹಿತರೆ, ದಂಗೆ ಆದಾಗ ಕೆಲವರು ಇಲ್ಲಿಗೆ ಬಂದು ಅಡಗಿಕೊಂಡಿದ್ದಂಥ ಅಡಗುತಾಣ ಇದು. ಹಲಗಲಿ ಬೇಡರು ಇದ್ದಂಥ ಜಾಗ, ಅವರು ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಇದ್ದಂಥ ಜಾಗ ನೋಡಿ ನೀವು ಇಲ್ಲಿದೆ. ಎಷ್ಟು ಸಹಜವಾಗಿ, ಸುಂದರವಾಗಿ, ಅಷ್ಟೇ ಭಯಾನಕವಾಗಿದೆ ಈ ಗುಹೆ. ಜೊತೆಗೆ ಸಿಂಧೂರ ಲಕ್ಷ್ಮಣ ಕೂಡ ಇಲ್ಲಿ ಇದರ ಸಾಧ್ಯತೆ ಇರ್ತದೆ. ನಾವು ಬೀಳಿಗೆ ತಾಲೂಕಿನ ತೆಗ್ಗಿ ಅನ್ನೋ ಊರಿನಲ್ಲಿ ಸಿಂಧೂರ ಲಕ್ಷ್ಮಣ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೀವಿ ನಾವು 4 ವರ್ಷದ ಹಿಂದೆ. ಆಗ ಕೂಡ ಈ ಗುಹೆ ಪ್ರಸ್ತಾಪ ಬಂದಿತ್ತು, ನೀವು ನೋಡಿರ್ಬೋದು. ಅದೇ ಜಾಗ ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಯಪ್ಪ, ಏನು ಸರ್ ಹಿಂಗಿದೆ ಇದು? ಸರ್, ನಾವು ಬಂದಾಗಿಂದ ನೀರು ಐತ್ರಿ. ಇದು ನಾವು ಒಳಗೆ ಹೋಗಿಲ್ಲ ರೀ, ಯಾವತ್ತೂ ಹೋಗಿಲ್ಲ ಒಳಗಡೆ. ಹಾಂ, ಆದರೆ ಅದೇ ಥರದ ಗುಹೆ ಇದು. ಹಾಂ ಸರ್. ಪಾ ದೇವ್ರೆ, ಸ್ನೇಹಿತರೆ, ಇದು ಕೂಡ ಅದೇ ಥರದ ಸಿಮಿಲರ್ ಗುಹೆ ಸ್ನೇಹಿತರೆ. ಇದು ನೋಡ್ತಾ ಇದ್ರಲ್ಲ, ಆದರೆ ನೀರು ತುಂಬ್ಕೊಂಬಿಟ್ಟಿದೆ, ತಂಪು ಜಾಸ್ತಿ ಇದೆ, ಮತ್ತು ಬೆಳಕು ಕೂಡ ಹೋಗಲ್ಲ ಒಂಚೂರು. ಪೂರ್ತಿ ಬಾವಲಿಗಳು ಸೇರ್ಕೊಂಡಿದ್ದಾರೆ ಒಳಗಡೆ. ಒಂಥರ ದುರ್ವಾಸನೆ, ಬಾವಲಿಗಳ ಹಿಕ್ಕೆ ಎಲ್ಲ.
ನೀವು ಹೋಗಿಲ್ಲ ಸರ್ ಯಾವತ್ತು? ಹೋಗಿಲ್ಲ ಸರ್, ಮನೆ ಬಂದಾಗ ನೀರು ಐತ್ರಿ, ಅವಾಗ ಒಟ್ಟು ನೀರೇ ಇರ್ತದೆ ಸರ್. ವಾಹ್ ದೇವ್ರ, ಇಂಥ ನೋಡಿ ಸ್ವತಂತ್ರ ಹೋರಾಟಗಾರರು ಎಂತೆಂಥ ರೋಚಕವಾದ ಸ್ಥಳಗಳಲ್ಲಿ ಇದ್ದರವರು, ಅಂದರೆ ದೇಶಕ್ಕೋಸ್ಕರ ನಾಡಿಗೋಸ್ಕರ ಎಂಥ ತ್ಯಾಗ ಮಾಡಿರೋರು. ಇಷ್ಟು ಕಷ್ಟಪಟ್ಟು ಪಡ್ಕೊಂಡ್ರು ಸ್ವಾತಂತ್ರ್ಯ ನಮ್ಮದು ಬ್ರಿಟಿಷರಿಂದ, ಬೇರೆ ದೇಶದವರಿಂದ. ಅದನ್ನು ಉಳಿಸ್ಕೋಬೇಕು ಮತ್ತು ಅದನ್ನು ಗೌರವಿಸಿ, ದೇಶನ ಬೆಳೆಸಿ, ದೇಶವನ್ನು ಗೌರವಿಸಿ ನಮ್ಮ ಜವಾಬ್ದಾರಿನ ಪೂರೈಸೋದೇ ನಾವು ಕೊಡುವಂಥ ನಿಜವಾದ ಗೌರವ. ಅರಾಜಕತೆ, ಅಶಿಸ್ತು, ಅಪ್ರಾಮಾಣಿಕತೆ, ಸೋಮಾರಿತನ, ಲಂಚ್ಕೋರ್ತನ ಇವನ್ನೆಲ್ಲ ಬಿಟ್ಟು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಈ ದೇಶಕ್ಕೆ ಸೇವೆ ಮಾಡೋದೇ, ನಾವು ಕೂಡ ವೈಯಕ್ತಿಕವಾಗಿ ಬೆಳೆಯೋದೇ ಈ ದೇಶಕ್ಕೆ ನಾವು ಮಾಡುವಂಥ ಸ್ವಾತಂತ್ರ್ಯಕ್ಕೆ ನಾವು ಕೊಡುವಂಥ ಗೌರವ ಅಲ್ವಾ ಸರ್? ಏನಂತೀರಿ ಮಿಸ್ಟ್ರೆ? ಸರ್ ಕಾಲಭೈರವ ಇವ್ರು ತೆಗ್ಗಿಯಾರು ಜಾತ್ರೆ ಮಾಡ್ತಾರೆ ಸರ್. ಇಲ್ಲಿಗೆ ಬಂದು? ಹಾಂ ಸರ್, ಇಲ್ಲಿಗೆ ಬಂದು ಶ್ರಾವಣ 3ನೇ ಸೋಮವಾರ ಇಲ್ಲಿಗೆ ಬರೋದು ಹೆಂಗೆ? ಅವ್ರು ಇಲ್ಲಿ ತನಕ ಗಾಡಿಗಳು ಬರ್ತಾವ್ರಿ, ವೆಹಿಕಲ್ ಬರ್ತಾವ್ರಿ, ಕೆಳಗಿನ ತಕ ರೀ ಇಲ್ಲಿ ಮ್ಯಾಲೆ ನಡ್ಕೊತ ಬರ್ತಾರೆ ಸರ್. ಇಲ್ಲಿ ಕಾಡಲ್ಲಿ? ಹಾಂ ಸರ್, ಇಲ್ಲಿ ಮುಂದೆ ಐತ್ಲಾರ ಸರ್ ಅಲ್ಲಿ ದಾರಿ. ಅಪ್ಪೋ ದೇವ್ರೆ. ಸರ್ ಬಗ್ಗೆ ಬರ್ರಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.